ಇನ್ನೆಷ್ಟು ದಿನದೊಳಗಡೆ ಪವಿತ್ರ ಗೌಡ ಅವರನ್ನು ಆಚೆ ತಗೊಂಡು ಬರ್ತೀರಾ ಸರ್? ಅದೆಲ್ಲ ಹೇಳೋಕ್ಕಾಗಲ್ಲ. ಅದು ನಾನೇನು ಅಸ್ಟ್ರಾಲಜರ? ಐ ಆಮ್ ಎ ಲಾಯರ್, ನಾಟ್ ಅನ್ ಅಸ್ಟ್ರಾಲಜರ್. ಇಲ್ಲ, ಬೇರೆ ಹೇಳಿದ್ದೀರಾ ಇನ್ನೊಂದು ವರ್ಷದೊಳಗಡೆ ಕರ್ಕೊಂಡು. ನಾನು ಅವಾಗ ಅನ್ಕೊಂಡೆ ಇಲ್ಲ ಬಾಲನ್ ಸರ್ ಏನು ಪ್ರಿಡಿಕ್ಟ್ ಮಾಡ್ತಿದಾರಲ್ಲ ಅಂತ. ಈಗ 233 ವಿಟ್ನೆಸ್ಸು ಸುಪ್ರೀಂ ಕೋರ್ಟಲ್ಲಿ ಆದೇಶದಲ್ಲಿ ಆ್ಯಸ್ ಎಕ್ಸ್ಪೀಡಿಯಸ್ಲಿ ಆ್ಯಸ್ ಪಾಸಿಬಲ್ ಅಂದಿದೆ. ಅಂದರೆ ಡೇ ಟು ಡೇ ಒಂದು 233 ವಿಟ್ನೆಸ್ ಇದ್ದರೆ ಪ್ರಾಸಿಕ್ಯೂಷನ್ 50% ಬಿಟ್ಬಿಡ್ತಾರೆ. ಬಿಟ್ಟರೆ ಒಂದು 100 ವಿಟ್ನೆಸ್ಸೇ ಎಕ್ಸಾಮಿನ್ ಮಾಡೋದು. ಎಷ್ಟು ಜನ ಹಾಸ್ಟೈಲ್ ಆಗ್ತಾರೆ, ಎಷ್ಟು ಜನ ಕಂಟೆಸ್ಟು. ಪ್ರೈವೇಟ್ ವಿಟ್ನೆಸ್ಸಸ್ ಮೋಸ್ಟ್ಲಿ ಹಾಸ್ಟೈಲ್ ಆಗ್ಬೋದು, ನನಗೆ ಗೊತ್ತಿಲ್ಲ. ಈಗ ಇರೋದು ಡಿಜಿಟಲ್ ಎವಿಡೆನ್ಸು, DNA, ನೋಡಲ್ ಆಫೀಸರ್ಸು, CDR, KYC, ಕ್ಯಾಪ್ಸ್, ಕಸ್ಟಮರ್ ಅಪ್ಲಿಕೇಶನ್ ಫಾರ್ಮ್, ಇದೆಲ್ಲ ಮೆಟೀರಿಯಲ್ಲು ತರ್ತಾರೆ. ಒಂದೊಂದು ದಿವಸಕ್ಕೆ 5-5 ವಿಟ್ನೆಸ್ ಮಾಡಿದ್ರೇನೋ ಸ್ಪೀಡಾಗಿ ಮುಗಿಸ್ಬಿಡ್ಬೋದು. ಅದಕ್ಕೆ ಸುಮಾರು ಜನ ಆರೋಪಿಗಳು ಇದ್ದಾರೆ. ಅದರಲ್ಲಿ ಯಾರ್ಯಾರು ಯಾವ ಲಾಯರ್ನ ಎಂಗೇಜ್ ಮಾಡ್ತಾರೆ, ಡಿಸ್ಚಾರ್ಜಿಗೆ ಟೈಮ್ ತೊಗೊಂಡು ಹೋಗ್ಬೋದು, ಮತ್ತು ಅಲ್ಲಿ ಒಂದು ಆದೇಶ ಆದರೆ ಹೈಕೋರ್ಟ್ಗೆ ಬರ್ಬೋದು, ಈ ಥರನೂ ಇರುತ್ತೆ. ಬಟ್ ಎವ್ರಿ ಒನ್ ಕೋಪ್ರೇಟ್ಸ್ ವಿತಿನ್ ಎ ಇಯರ್ ಪಾಸಿಬಲ್. ಈಗ ಟ್ರಯಲ್ ಎಷ್ಟು ದಿನಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್? ಈಗ 9th ಇಯರ್ ಬಿಫೋರ್ ಚಾರ್ಜ್ ಅಂದಿದೆ. 9 ಎಲ್ಲರೂ ಸೇರಿಕೊಂಡು ವಿ ಹ್ಯಾವ್ ನೋ ಅಬ್ಜೆಕ್ಷನ್ ಟು ಫ್ರೇಮ್ ಚಾರ್ಜ್ ಅಂದರೆ ನೆಕ್ಸ್ಟ್ ಡೇಟಲ್ಲಿ ಚಾರ್ಜ್ ಆಗುತ್ತೆ. ಚಾರ್ಜ್ ಆದಮೇಲೆ ಇಶ್ಯೂ ಸಮನ್ಸ್ ಅಂದರೆ ಸಮನ್ಸು ವಿಟ್ನೆಸ್ಗೆ ಹೋಗುತ್ತೆ. ಅದು ಶುರು ಆದರೆ ಮತ್ತು ಕ್ರಾಸ್ ಎಕ್ಸಾಮಿನೇಷನ್ ಹಿಂಗಾಗುತ್ತೆ. ಕೆಲವು ಅಡ್ವೊಕೇಟ್ಗಳು ನಾವು ಡಿಸ್ಚಾರ್ಜ್ ತಗೊಳ್ತೀವಿ, ಹೈಕೋರ್ಟ್ಗೆ ಹೋಗ್ತೀವಿ, ಡಿಲೇ ಮಾಡ್ತೀವಿ ಅಂದರೆ ದ ಸಫರಿಂಗ್ ಪಾರ್ಟಿ ಈಸ್ 7, ಇನ್ಕ್ಲೂಡಿಂಗ್ ಪವಿತ್ರ ಗೌಡ ಮತ್ತು ದರ್ಶನ್. ವೆದರ್ ದೇ ಆರ್ ವಿಲ್ಲಿಂಗ್ ಟು ರಿಮೈನ್ ಇನ್ ಜೈಲ್ ಫಾರ್ ಅನದರ್ 2-3 years ಯಾರೂ ಇಷ್ಟಪಡಲ್ಲ. ಎಷ್ಟು ಜಲ್ದಿ ಹೊರಗೆ ಹೋಗಬೇಕೋ ಅಷ್ಟುವರೆಗೆ ಹೋಗಬೇಕು ಅಂದು ಪ್ಲ್ಯಾನ್ ಮಾಡ್ತಾರೆ. ಬೇಲ್ ಅನ್ನೋದು ಕ್ಲೋಸ್ ಆಯಿತು. ಆನ್ ಮೆರಿಟ್ ಬೇಲ್ ಈಸ್ ಕ್ಲೋಸ್ಡ್. ಮತ್ತು ನೀವು ಕ್ಲೋಸ್ ಆಗಿದೆ ಅಂತೀರಾ, ನಾಳೆ ಕ್ಲೋಸ್. ಅದು ಬೇರೆ ಟೆಕ್ನಿಕಲ್. ಅದು ಮೆರಿಟ್ ಕ್ಲೋಸ್, ಟೆಕ್ನಿಕಲ್ ಈಸ್ ಓಪನ್. ಟೆಕ್ನಿಕಲ್ ಆಗ್ತೀವಿ, ಅದು ಕರೆಕ್ಟ್ ನಾವು ಸಕ್ಸಸ್ ಆಗ್ತೀವಿ ಒಂದು ಹೆಂಗೆ ಹೇಳೋಕ್ಕಾಗತ್ತೆ? ನಾವು ಬರೆದು ಹಾಕ್ತೀವಿ, ಕೊಡ್ಬೋದಾ ಇಲ್ವ ಅನ್ನೋದು ನ್ಯಾಯಾಧೀಶರು ತೀರ್ಮಾನ ಮಾಡಬೇಕು. ಸೊ ನಥಿಂಗ್ ಕ್ಯಾನ್ ಬಿ ಡೆಫಿನೆಟ್. ಬಟ್ ಎಲ್ಲರೂ ಸೇರಿದರೆ 1 ವರ್ಷದ ಒಳಗಡೆ ಬಂದುಬಿಡ್ಬೋದು ಅವರು.